ಎಲ್ಲ ಕನ್ನಡ ಹೃದಯಗಳಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀಮತಿ ರೇವತಿ ಕಾಮತ್ ಬಗ್ಗೆ ಒಂದೆರಡು ಹೆಮ್ಮೆಯ ನುಡಿಗಳು. ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಕನ್ನಡ ಕಲಾಶ್ರೀ ಎನ್ನುವ ಸುಪ್ರಸಿದ್ಧ ಪ್ರಶಸ್ತಿ ಪಡೆದ ರೇವತಿ ಕಾಮತ್ ಚಿರಪರಿಚಿತರು. ಪರಿಸರ ಪ್ರೇಮಿ, ವೀಣಾವಾದಕಿ, ಬಡವರ ಬಂಧು ಅಷ್ಟೇ ಅಲ್ಲದೆ ಝೆರೋದಾ ಕಂಪನಿಯ ಮಾಲೀಕರಾದ ನಿತಿನ್ ಮತ್ತು ನಿಖಿಲ್ ಮಕ್ಕಳನ್ನು ಹೊತ್ತು ಹೆತ್ತು ಕನ್ನಡ ನಾಡಿನ ಹೆಸರಾಂತ ಉದ್ಯಮಿಗಳಾಗಿ ವಿಶ್ವವ್ಯಾಪಿಯಾಗಲು ಸಹಕರಿಸಿದ ಮಹಾಮಾತೆ. ನಮ್ಮಿ ಎಲಿಟಾ ಸಂಕೀರ್ಣದಲ್ಲಿ ಸಂಕಲ್ಪದ ಮತ್ತು ಸೌರಭದ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ಯಶಸ್ಸಿಗೆ ಕಾರಣೀಭೂತರಾದ ಕಾಮತ್ ಕುಟುಂಬಕ್ಕೆ ನಾವು ಸದಾಕಾಲ ಕೃತಜ್ಞರಾಗಿದ್ದೇವೆ. ಪ್ರತಿ ವರ್ಷ ಸೌರಭ ಸಿರಿ ಪ್ರಶಸ್ತಿ, ಬಾಲರತ್ನ ಪ್ರಶಸ್ತಿ ಪ್ರಾಯೋಜಕರಾದ ರೇವತಿ ರಘುರಾಮ್ ಕಾಮತ್ ಅವರಿಗೆ ಹೇಗೆ ಧನ್ಯವಾದ ತಿಳಿಸುವುದು? ಹಾರ ಹಾಕುವುದಾ, ಶಾಲು ಹೊದಿಸುವುದಾ, ಹಣ್ಣು ಕೊಡುವುದಾ? ಇವೆಲ್ಲಕ್ಕಿಂತ ಮಿಗಿಲಾದದ್ದು ನಿಮ್ಮ ಚಪ್ಪಾಳೆ ಎನಿಸುತ್ತೆ. ಸಂಗೀತ, ಸಮಾಜ, ಗಿಡ ಮರ ಮಾತ್ರವಲ್ಲದೆ ಕೆರೆ ಕಟ್ಟೆ ಕಾಲುವೆಗಳೊಂದು ಕಾರ್ಯೋನ್ಮುಖರಾಗಿರುವ ಕನ್ನಡತಿ ಈ ರೇವತಿ. ಹೀಗೆಯೇ ಅವರ ಸಹಾಯ ಹಸ್ತ ಸದಾಕಾಲ ಚಾಚಿರಲಿ ಎಂದು ಆಶಿಸುತ್ತಾ ಇವರ ಆಗಮನ ಅಭಿಮಾನ ಆನಂದ ತಂದಿದೆ ಎಂದು ತಿಳಿಸಲು ಇಷ್ಟಪಡುತ್ತೇನೆ. ಅವರ ಸಂಸಾರದ ಸರ್ವತೋಮುಖ ಬೆಳವಣಿಗೆ ಆಗಲಿ ಎಂದು ಆಶಿಸೋಣ, ಭಗವಂತನಲ್ಲಿ ಬೇಡೋಣ. ಕೇವಲ ಪ್ರಶಸ್ತಿ ಸ್ವೀಕರಿಸುವುದಲ್ಲದೆ ಪ್ರಶಸ್ತಿ ವಿತರಿಸುವುದರಲ್ಲಿ ಸಂತಸ ಪಡುವ ಚೈತನ್ಯದ ಚಿಲುಮೆ ಎನ್ನಲೇಬೇಕಾದ ಸಕಲ ಕಲಾ ವಲ್ಲಭೆ ನಮ್ಮಿ ಮಣ್ಣಿನ ಮಗಳು. ಕೆರೆಯಲ್ಲಿ ಕಾಡು ಬೆಳೆಸುವ ಕರುನಾಡ ರೇವತಿ ಮಕ್ಕಳ ದಿನಾಚರಣೆ ಎಂದು ಬೆಸಗರಹಳ್ಳಿಯಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೈಕಲ್ಗಳನ್ನು ವಿತರಣೆ ಮಾಡಿ ಬಂದಿದ್ದಾರೆ. ಇಂತಹ ನೂರಾರು ನಡಾವಳಿಗಳನ್ನು ನಡೆಸುತ್ತಲೇ ಬಂದಿದ್ದಾರೆ. ಸ್ನೇಹಿತರನ್ನು, ಸಂಬಂಧಿಕರನ್ನು, ಸಮಾಜವನ್ನು ಸುಧಾರಿಸುವ ಆತುರದ ಕಾತುರ ಇವರ ಸ್ವಭಾವ. ನನ್ನ ಸ್ನೇಹಿತೆಯಾದ ಸಹೃದಯಿ ರೇವತಿ ಅವರ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಚಯ ನಿಮ್ಮ ಮಡಿಲಿಗೆ ಹಾಕಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.